ಬ್ಯಾಂಕ್ ಖಾತೆ ತೆರೆಯೋಕೆ ಸ್ಮಾರ್ಟ್ಫೋನ್ ಕ್ಯಾಮೆರಾ ಮುಂದೆ ಬಂದು ದಯವಿತ್ತು ಕಣ್ಣು ಮಿಟುಕಿಸಿ ಅಂತ ಯಂತ್ರ ಕೇಳುತ್ತೆ. ಇದು ನಮಗೆಲ್ಲ ಬಹಳ ಸುಲಭ ಅಲ್ವಾ? ಹೌದು, ಬಹಳ ಸುಲಭ. ಆದ್ರೆ ಲೆಕ್ಕ ಹಾಕಿ ಆಸಿಡ್ ದಾಳಿಯಿಂದ ಕಣ್ಣು ರೆಪ್ಪೆಗಳನ್ನೇ ಕಳೆದುಕೊಂಡಿರೋ ಪ್ರಜ್ಞಾ ಅವರಂಥವರು ಇದನ್ನ ಮಾಡೋದು ಹೇಗೆ? ಅದೇ. ಅಥವಾ ಸಂಪೂರ್ಣ ಅಂಧರಾದ ಅಮರ್ ಅವರು ಆ ಪರ್ದೆ ಮೇಲಿನ ಚೌಕವನ್ನೇ ನೋಡೋಕ್ಕಾಗಲ್ವಾ? ಅಂದ್ರೆ ಆ ಯಂತ್ರದ ಕಣ್ಣಲ್ಲಿ ಇವರು ಮನುಷ್ಯರೇ ಅಲ್ವಾ ಅಂತ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಖಂಡಿತ. ಭದ್ರತೆಯ ಹೆಸರಿನಲ್ಲಿ ತಂತ್ರಜ್ಞಾನ ವಿಕಲಚೇತನರನ್ನ ಆಧುನಿಕ ಡಿಜಿಟಲ್ ಆರ್ಥಿಕತೆಯಿಂದ ಸಂಪೂರ್ಣವಾಗಿ ಹೇಗೆ ಹೊರಗಿಡ್ತಿದೆ ಅನ್ನೋದು ನಮ್ಮ ಇಂದಿನ ಮುಖ್ಯ ವಿಷಯ. ಹೌದು. ನಾವಿಂದು 2025ರ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ಪ್ರಜ್ಞಾ ಪ್ರಸೂನ್ ಮತ್ತು ಯೂನಿಯನ್ ಆಫ್ ಇಂಡಿಯಾ ತೀರ್ಪಿನ ದಾಖಲೆಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಿದ್ದೀವಿ. ಇದು ಕೇವಲ ಕಾನೂನಿನ ಚರ್ಚೆಯಲ್ಲ. ನಿಜ, ಇದು ಮನುಷ್ಯನ ಮೂಲಭೂತ ಘನತೆಯ ಪ್ರಶ್ನೆ. ಸರಿ, ಈ ಲೈವ್ನೆಸ್ ಪರೀಕ್ಷೆ ಅಥವಾ ಕಣ್ಣು ಮಿಟುಕಿಸೋದು ಯಾಕೆ ಅಷ್ಟು ಕಡ್ಡಾಯವಾಗಿತ್ತು ಅಂತ ನೋಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ PMLA ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿವೆ. ಯಾರೋ ಬೇರೆಯವರ ಫೋಟೋ ಇಟ್ಟು ನಕಲಿ ಖಾತೆ ತೆರೆಬಾರ್ದು ಅಂತ. ಅಂದ್ರೆ ಕ್ಯಾಮ್ರಾ ಮುಂದೆ ಇರೋದು ಒಂದು ನಿರ್ಜೀವ ಫೋಟೋ ಅಲ್ಲ, ಬದಲಿಗೆ ಜೀವಂತ ಮನುಷ್ಯನೇ ಅಂತ ಖಚಿತಪಡಿಸ್ಕೊಳ್ಳೋಕೆ ಅಲ್ವಾ? ನಿಖರವಾಗಿ. ಬ್ಯಾಂಕುಗಳ ಕಡೆಯಿಂದ ನೋಡಿದ್ರೆ ಭದ್ರತೆ ಬಹಳ ಮುಖ್ಯ. ಅದೇ ಇಲ್ಲಿ ಸಮಸ್ಯೆಯಾಗಿದ್ದು ಏನಂದ್ರೆ ಈ ಡಿಜಿಟಲ್ ಲೋಕದ ಭದ್ರತಾ ಬಾಗಿಲುಗಳಿಗೆ ಇವರ ಭೌತಿಕ ಮಿತಿಗಳೇ ಬೀಗವಾದಂತಾಯಿತು. ನಿಜಕ್ಕೂ ದೊಡ್ಡ ವಿಪರ್ಯಾಸ. ಒಂದೆಡೆ PMLA ಕಾಯ್ದೆಯ ಕಟ್ಟುನಿಟ್ಟಿನ ಭದ್ರತೆ, ಮತ್ತೊಂದೆಡೆ RPWD ಕಾಯ್ದೆ ಮತ್ತು ಸಂವಿಧಾನದ 21ನೇ ವಿಧಿ ಕೊಡುವ ಸಮಾನತೆ ಹಾಗೂ ಬದುಕುವ ಹಕ್ಕು. ಈ ಎರಡೂ ವಿಚಾರಗಳ ನಡುವಿನ ಸಂಘರ್ಷವನ್ನ ಕೋರ್ಟ್ ಹೇಗೆ ಬ್ಯಾಲೆನ್ಸ್ ಮಾಡ್ತು? ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಗುತ್ತೆ. ಸುಪ್ರೀಂ ಕೋರ್ಟ್ ಇಲ್ಲಿ ಬಹಳ ದೊಡ್ಡ ಹೆಜ್ಜೆ ಇಡ್ತು. ನ್ಯಾಯಾಲಯವು ಸೋಷಿಯಲ್ ಮಾಡೆಲ್ ಆಫ್ ಡಿಸಬಿಲಿಟಿ ಅಂದ್ರೆ ಸಾಮಾಜಿಕ ಅಡೆತಡೆಗಳ ಮಾದರಿಯನ್ನ ಅಳವಡಿಸಿಕೊಳ್ತು. ಒಂದು ನಿಮಿಷ, ಈ ಸಾಮಾಜಿಕ ಅಡೆತಡೆಗಳ ಮಾದರಿ ಅಂದ್ರೆ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಹಿಂದೆಲ್ಲ ಒಬ್ಬ ವ್ಯಕ್ತಿಗೆ ಕಣ್ಣು ಕಾಣಲ್ಲ ಅಂದ್ರೆ ಅದು ಆ ವ್ಯಕ್ತಿಯ ದೈಹಿಕ ಸಮಸ್ಯೆ ಅಂತ ಅಂದ್ಕೊಳ್ತಾ ಇದ್ವಿ ಅಲ್ವಾ? ಹೌದು. ಆದ್ರೆ ಈ ಮಾದರಿಯ ಪ್ರಕಾರ ಆಪ್ ಅನ್ನ ಬಳಸೋಕ್ ಆಗದ ಹಾಗೆ ಡಿಸೈನ್ ಮಾಡಿದಾರಲ್ಲ. ಅಂದ್ರೆ ಆ ವಿನ್ಯಾಸವೇ ಇಲ್ಲಿ ಅಡೆತಡೆ ಅಂತನಾ? ಹೌದು. ತೊಂದ್ರೆ ಇರೋದು ವ್ಯಕ್ತಿಯಲ್ಲ, ಬದಲಿಗೆ ಆ ತಂತ್ರಜ್ಞಾನದ ವಿನ್ಯಾಸದಲ್ಲಿ ಅಂತ ಕೋರ್ಟ್ ಸ್ಪಷ್ಟಪಡಿಸ್ತು. ಸಮಾಜವೇ ಆ ಅಡೆತಡೆಯನ್ನ ಸೃಷ್ಟಿಸಿದೆ ಅಂತ. ಕರೆಕ್ಟ್. ವ್ಯವಸ್ಥೆ ತನ್ನ ತಪ್ಪನ್ನ ತಿದ್ದುಕೊಡ್ಬೇಕು. ನಿಖರವಾಗಿ. ಇದೇ ಕಾರಣಕ್ಕೆ RPWD ಕಾಯ್ದೆಯನ್ನ ಕೇವಲ ಒಂದು ಸಾಮಾನ್ಯ ಕಾನೂನಾಗಿ ನೋಡದೆ ಅದನ್ನೊಂದು ಸೂಪರ್ ಸ್ಟ್ಯಾಚ್ಯೂಟ್ ಅಂತ ಕರೆದಿದೆ. ಸೂಪರ್ ಸ್ಟ್ಯಾಚ್ಯೂಟ್ ಅಂದ್ರೆ ಇದೊಂಥರ ಮಾಸ್ಟರ್ ಕೀ ಇದ್ದಾಗೆ ಅನ್ಸುತ್ತೆ. ಸರಿಯಾಗಿ ಹೇಳ್ದ್ರಿ. ನೋಡಿ, ಭದ್ರತೆಯ ನೆಪದಲ್ಲಿ ಯಾವುದೇ ಕಾನೂನು ಬಾಗಿಲು ಮುಚ್ಚಿದ್ರೂ ಈ ಸೂಪರ್ ಸ್ಟ್ಯಾಚ್ಯೂಟ್ ಆ ಬೀಗವನ್ನ ತೆರೆಯುತ್ತೆ. ವಾವ್. ಜೊತೆಗೆ 21ನೇ ವಿಧಿಯನ್ನ ವಿಸ್ತರಿಸಿ ಡಿಜಿಟಲ್ ಪ್ರವೇಶದ ಹಕ್ಕು ಕೂಡ ಬದುಕುವ ಹಕ್ಕಿನ ಒಂದು ಭಾಗ ಅಂತ ಕೋರ್ಟ್ ಐತಿಹಾಸಿಕ ಘೋಷಣೆ ಮಾಡಿತು. ಇದು ನಿಜಕ್ಕೂ ಕ್ರಾಂತಿಕಾರಿ. ಅಂದ್ರೆ ತಂತ್ರಜ್ಞಾನ ಪ್ರತಿಯೊಬ್ಬರಿಗೂ ರೀಸನಬಲ್ ಅಕಾಮಡೇಷನ್ ಅಥವಾ ಸಮಂಜಸವಾದ ವಸತಿಯನ್ನು ಒದಗಿಸಲೇಬೇಕು ಅಂತಾಯ್ತು. ಖಂಡಿತ. ಯಾವುದೇ ಕಂಪನಿ ನಮ್ ಆಪ್ ಹೀಗೆಯೇ ಕೆಲಸ ಮಾಡೋದು, ನಾವೇನು ಮಾಡೋಕ್ಕಾಗಲ್ಲ ಅಂತ ಕೈ ತೊಳೆದುಕೊಳ್ಳುವಂತಿಲ್ಲ. ಹಾಗಾದ್ರೆ ಈ ಕಾನೂನಿನ ಸಿದ್ಧಾಂತಗಳು ವಾಸ್ತವದಲ್ಲಿ ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಬೀರ್ತವೆ? ಬ್ಯಾಂಕ್ ಅಥವಾ ಟೆಲಿಕಾಂ ಕಂಪನಿಗಳು ಈಗೇನ್ ಮಾಡಬೇಕು? ಕೋರ್ಟ್ ಬರೋಬ್ಬರಿ 20 ಕಟ್ಟುನಿಟ್ಟಿನ ನಿರ್ದೇಶನಗಳನ್ನ ನೀಡಿದೆ. ಆ ಕಡ್ಡಾಯ ಕಣ್ಣು ಮಿಟುಕಿಸುವ ಪರೀಕ್ಷೆ ರದ್ದಾಗಿದೆ. ಡಿಜಿಟಲ್ ಸಹಿ ಮಾಡೋಕ್ಕಾಗಿಲ್ಲ ಅಂದ್ರೆ ಹೆಬ್ಬೆಟ್ಟಿನ ಗುರುತಿಗೆ ಮಾನ್ಯತೆ ನೀಡಲೇಬೇಕು. ಅಬ್ಬಾ, ಇದು ಎಷ್ಟೋ ಜನರಿಗೆ ದೊಡ್ಡ ರಿಲೀಫ್. ಮತ್ತೆ ಆಕ್ಸೆಸಿಬಿಲಿಟಿ ಆಡಿಟ್ ಬಗ್ಗೆ ಏನೋ ಹೇಳಿದ್ರಲ್ಲ? ಹೌದು. ಯಾವುದೇ ಹೊಸ ಆಪ್ ಬಂದ್ರೂ ಅಂಧ ಬಳಕೆದಾರರಿಂದಲೇ ಕಡ್ಡಾಯವಾಗಿ ಆಕ್ಸೆಸಿಬಿಲಿಟಿ ಆಡಿಟ್ ಮಾಡಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಯಂತ್ರ ಒಂದು ವೇಳೆ ಅರ್ಜಿಯನ್ನ ತಿರಸ್ಕರಿಸಿದ್ರೆ. ಅದೇ ದೊಡ್ಡ ಭಯ ಅಲ್ವಾ? ಮನುಷ್ಯರೇ ಅಲ್ಲ ಅಂತ ಆ ಯಂತ್ರ ಹೇಳಿದ್ರೆ ಏನ್ ಮಾಡೋದು ಅಂತ. ಆ ಭಯ ಇನ್ಮುಂದೆ ಬೇಡ. ಯಂತ್ರ ತಿರಸ್ಕರಿಸಿದ್ರೆ ಅದನ್ನ ಮರುಪರಿಶೀಲಿಸಲು ಕಡ್ಡಾಯವಾಗಿ ಒಬ್ಬ ಮಾನವ ಅಧಿಕಾರಿ ಅಂದ್ರೆ ಹ್ಯೂಮನ್ ಓವರ್ ರೈಡ್ ಲಭ್ಯ ಇರ್ಲೇಬೇಕು ಅಂತ ಕೋರ್ಟ್ ಹೇಳಿದೆ. ಅದ್ಭುತ. ಇದರಿಂದ ನಾಗರಿಕರಿಗೆ ತಮಗಿರೋ ಪರ್ಯಾಯ ವ್ಯವಸ್ಥೆಯ ಹಕ್ಕು ಅರ್ಥವಾಗುತ್ತೆ. ವಕೀಲರು ಕೂಡ ಭವಿಷ್ಯದಲ್ಲಿ ಈ ಸೂಪರ್ ಸ್ಟ್ಯಾಚ್ಯೂಟ್ ಸಿದ್ಧಾಂತವನ್ನ ಶಿಕ್ಷಣ, ಇ-ಕಾಮರ್ಸ್ ಕ್ಷೇತ್ರಗಳಿಗೂ ವಿಸ್ತರಿಸಬಹುದು. ನಿಜ. ಆದ್ರೆ ಇದು ನಮ್ಮನ್ನ ಇನ್ನೊಂದು ಬಹುಮುಖ್ಯವಾದ ಆಲೋಚನೆಗೆ ದೂಡುತ್ತೆ.
ಈಗ ನಾವು ಕೇವಲ ಮೊಬೈಲ್ ಆಪ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. ಮುಂದೇನೋ ಅನ್ನೋದು ನಿಮ್ಮ ಪ್ರಶ್ನೆಯಾ? ಹೌದು. ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಅದೇ ಎಐ ಮತ್ತು ವರ್ಚುವಲ್ ರಿಯಾಲಿಟಿ ತಂತ್ರಜ್ಞಾನಗಳು ಬೆಳೆದಂತೆಲ್ಲ ಈ ತೀರ್ಪು ಆ ಹೊಸ ಡಿಜಿಟಲ್ ಜಗತ್ತುಗಳನ್ನ ವಿಕಲಚೇತನರಿಗೆ ಹೇಗೆ ಮುಕ್ತವಾಗಿರಿಸಬಲ್ಲದು? ಅಥವಾ ಮತ್ತೆ ಭದ್ರತೆಯ ಹೆಸರಿನಲ್ಲಿ ಮತ್ತಷ್ಟು ಕಠಿಣವಾದ ಬೀಗಗಳನ್ನು ಹಾಕುತ್ತಾ ಅನ್ನೋದು ನಾವು ಆಲೋಚಿಸಬೇಕಾದ ವಿಷಯ. ಇದೊಂದು ಅದ್ಭುತವಾದ ಪ್ರಶ್ನೆ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು.